ಎಲ್ಲ ನನ್ನ ಸ್ನೇಹಿತ ಬಾಂಧವರಿಗೆ ಈ ನನ್ನ ಹೊಸ ಪ್ರಯತ್ನಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ, ಕನಗಿರಿ ಪಟ್ಟಣದಿಂದ ಬರೀ 2 ಕಿಲೋಮೀಟರ್ ದೂರದಲ್ಲಿರುವ ಒಂದು ಐತಿಹಾಸಿಕ ಪುರಾವೆ ಕಡೆಗೆ ನಿಮ್ಮನ್ನು ನಾನು ಕರೆದೊಯ್ತೇನೆ. ನನ್ನ ಬಾಲ್ಯದಿಂದ ಈ ಸ್ಥಳ ನನಗೆ ನನ್ನದೇ ಮನಸ್ಸಿನಲ್ಲಿ ಅತ್ಯಂತ ಕೌತುಕ ಮತ್ತು ಕುತೂಹಲಗಳನ್ನು ಹುಟ್ಟಾಕಿದೆ. ನಾನು ಈ ಸ್ಥಳಕ್ಕೆ ಹೋದಾಗಲೆಲ್ಲ ನನಗೇನೋ ಆಶ್ಚರ್ಯ, ಏನೋ ಬೇರೆಯದ್ದು ನೋಡಿದ ಅವಲೋಕನೆ. ನಾನು ಈ ಸ್ಥಳವನ್ನು ಪ್ರತಿ ಸಾರಿ ನೋಡಲು ಹೋಗಬೇಕೆನ್ನುವಾಗ ನಮ್ಮ ಮನೆಯವರ ಮತ್ತು ಸುತ್ತಮುತ್ತಲಿನ ಅದೆಷ್ಟು ಮೂಢನಂಬಿಕೆಗಳು ಮುಂದೆ ನನ್ನ ಕೌತುಕ ಬಲಿಯಾದದ್ದಂತೂ ನಿಜ. ಅದೆಲ್ಲ ಅಡೆತಡೆಗಳ ನಡುವೆ ನಿಮ್ಮ ಮುಂದೆ ನಾನು ಮತ್ತು ನನ್ನ ಕೌತುಕ ಸ್ಥಳ. ಹಲವಾರು ಗಿಡಗಂಟಿ, ಮುಳ್ಳು ಬೇರುಗಳಿಂದ, ಪಕ್ಷಿ ಪ್ರಾಣಿಗಳಿಂದ, ಜೀವ ಜಂತುಗಳಿಂದ ಕೂಡಿದ ಈ ಸ್ಥಳ ನೋಡುವುದಕ್ಕೆ ಭಯವೆನ್ನಿಸಬಹುದು. ಆದರೆ ಇದು ಅಷ್ಟೇ ಇತಿಹಾಸವನ್ನು ತನ್ನೊಡಲಲ್ಲಿ ಒದಗಿಸಿಕೊಂಡಿದೆ. ಸುಮಾರು 19 ವರ್ಷಗಳ ನಂತರ ಈಗ ಈ ಸ್ಥಳದ ಹೆಸರು ನನಗೆ ತಿಳಿದು ಬಂದಿದ್ದು ನಗೆಪಾಟಲಿನ ವಿಷಯವಾದರೂ ಅದು ನಿಜಾಂಶ. ಅದುವೇ ತವರ್ಮನೆ ಬಾವಿ ಅಥವಾ ತವರ್ಮನಿ ಬಾವಿ. ಸ್ನೇಹಿತರೆ, ಇದು ಅಂತಿಂತ ಬಾವಿಯಲ್ಲ. ರೈತರು ನೀರಾವರಿ ವ್ಯವಸ್ಥೆಗೆಂದು ನಿರ್ಮಿಸುವ ಬಾವಿಗಳಿಗಿಂತ ಇದು ಅದೆಷ್ಟು ವಿಭಿನ್ನ ಮತ್ತು ಅಚ್ಚುಕಟ್ಟಾಗಿದೆ. ಈ ಬಾವಿಯನ್ನು ವಿಜಯನಗರ ಸಾಮಂತನಾದ ರಾಜ ಕನಕ ಉಡುಚನಾಯಕ ನಿರ್ಮಿಸಿದನೆಂಬ ಪ್ರತೀತಿ. ಹೆಸರೇ ಹೇಳುವಂತೆ ಇದೊಂದು ಕುಡಿಯುವ ನೀರಿನ ಮೂಲವಾಗಿದ್ದು ಮತ್ತು ತನ್ನ ಪಟ್ಟದರಸಿಯರು ತವರು ಮನೆಗೆ ತೆರಳುತ್ತಿರುವಾಗ ಅವರ ನೀರಿನ ಬಾಯಾರಿಕೆಯನ್ನು ನೀಗಿಸಲು ರಾಜ ಕಟ್ಟಿಸಿದನೆಂಬ ಪ್ರತೀತಿ. ಮತ್ತು ಇನ್ನಷ್ಟು ಇದರ ಬಗ್ಗೆ ಇಲ್ಲೇ 30 ವರ್ಷಗಳ ಕಾಲ ನೆಲೆಗೊಂಡ ಜನಗಳ ಬಾಯಿಗಳಿಂದ ಕೇಳಿ. ಅವ್ರ ಮನೆ ಬಾಯಿ ಆನೆಗುಂಜ ರಾಜನ ಮಗಳು ಲಕ್ಷ್ಮೀದೇವಿ ಇಲ್ಲಿ ಬಂದು ಮಕ ತೊಳ್ಕೊಂಡು ನೀರ್ ಕುಡ್ದು ಅಲ್ಲಿಗೆ ಬರೋದ್ರಾಗ ಗೊತ್ತಾತತ್ತು. ಕುದುರೆ ಮೇಲೆ ಬಂದು ನೀರ್ ಕುಡ್ದು ಕನಕರಾಯನ ಗುಡಿಗೆ ಗೊತ್ತದ್ಲಾಕಿ. ಸ್ನೇಹಿತರೆ, ಇದೇ ತರಹದ ಅದೆಷ್ಟೋ ಐತಿಹಾಸಿಕ ಪುರಾವೆಗಳು ಮಣ್ಣಲ್ಲಿ ಮಗಚಿ ಹೋಗಿವೆ. ಆ ಮಣ್ಣನ್ನು ಒಂದೆಡೆಗೆ ಸರಿಸುವ ಒಂದು ಕಿರು ಪ್ರಯತ್ನ ನನ್ನದು. ಇದಿಷ್ಟು ನಿಮ್ಮ ಮನ ಓಲಿಸಿದರೆ ಆದಷ್ಟು ಜನರಿಗೆ ತಿಳಿಸಿ. ನಾನಿನ್ ಬರ್ತೇನ್ರಿ.